ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನೆಲ್ಲ ಕೇರಳದ ಕ್ಯಾಲಿಕಟ್ಟಲ್ಲಿರೋ ಸಮುದ್ರ ತೋರ್ಸಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಸಮುದ್ರ ಅಂತಿದ್ದಂಗೆ ನೆನಪಾಗೋದು ಸಪ್ತಸಾಗರದಾಚೆ ಎಲ್ಲೋ ಮೂವಿ. ಏನ್ ಮನು ಅನ್ನೋ ಕ್ಯಾರೆಕ್ಟರ್ ಪುಟ್ಟಿನ ಸಮುದ್ರದ ತೀರದ ಹತ್ರ ಕರ್ಕೊಂಬರೋ ಅಷ್ಟರಲ್ಲಿ ಎಣಗಾಡೋಯ್ತಾನೆ. ಈ ಸಮುದ್ರದಲ್ಲಿ ಕಪಲ್ಸ್ ತಿರ್ಗಾಡ್ತಾ ಇರೋದ್ ಕಂಡು ಸಪ್ತಸಾಗರದಾಚೆ ಎಲ್ಲೋ ಮೂವಿ ನೆನಪಾಗೋಯ್ತು. ಈ ಹೆಣ್ಮಕ್ಳಿಗಂತೂ ಸಮುದ್ರ ಬಹಳನೇ ಇಷ್ಟ ಅನ್ಸುತ್ತೆ. ಕ್ಯಾಲಿಕಟ್ಟಲ್ಲಿ ಇದನ್ನ ಲವರ್ ಸ್ಪಾಟ್ ಅಂತಾನೆ ಹೇಳ್ತಾರೆ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಬೋರ್ಗರಿತಾ ಇರೋ ಕಡಲ ಕಿನಾರೆಗೆ ಹೋಗಿ ಸಮುದ್ರದ ಅಲೆಗಳನ್ನ ನೋಡೋಣ. ಇವರೆಲ್ಲ ಸಮುದ್ರಕ್ಕೆ ಬೋಟಲ್ಲಿ ಹೋಗೋದಕ್ಕೆ ಲೈಫ್ ಜಾಕೆಟ್ ಹಾಕೊಂಡು ನಿಂತವ್ರೆ. ಮಿಸ್ ಆಗಿ ಬೋಟ್ ಏನಾದ್ರೂ ದಬಾಕೊಂಡ್ರೆ ಈ ಲೈಫ್ ಜಾಕೆಟ್ ತೇಲ್ಸುತ್ತೆ. ಟೈಟಾನಿಕ್ ಮೂವಿಲಿ ನೋಡಿದೀವಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಹೀರೋಗೆ ಲೈಫ್ ಜಾಕೆಟ್ ಸಿಗದೆ ಹೆಂಗೆ ಮುಳುಗೋಗ್ತಾನೆ ಅಂತ. ಸಾರಿ ಸಿಕ್ಕಿದ ಲೈಫ್ ಜಾಕೆಟ್ ನ ಹುಡುಗಿಗೆ ಕೊಟ್ಟು ದಾನವೀರ ಶೂರ ಕರ್ಣ ಆಗೋದಕ್ಕೆ ಹೋಗಿ ಸತ್ತೋಗ್ತಾನೆ. ಕಣ್ಣಾರೆ ಸಮುದ್ರದಲ್ಲೇ ನೋಡೋಣ ಅಂತ ಬಂದ್ರೆ ಬಿಸಿಲು ಕಣ್ ಬಿಡಕ್ಕಾಗ್ದಂಗೆ ಸುಡ್ತೈತೆ. ನೆಮ್ಮದಿಯಾಗಿ ಸಮುದ್ರ ನೋಡೋಣ ಅಂತ ಬಂದ್ರೆ ಇಲ್ಲಿ ಯಾವ ತಪ್ಕೊಂಡ್ ನಿಂತವೆ. ಏನ್ ಇತ್ತೀಚೆಗೆ ಈ ಲವರ್ಸ್ದು ಪಬ್ಲಿಕ್ ಅಲ್ಲಿ ಕಾಟ ಬೇಜಾನಾಗೋಗಿದೆ. ಪಬ್ಲಿಕ್ ಪ್ಲೇಸಲ್ಲಿ ಹೆಂಗಿರ್ಬೇಕು ಅನ್ನೋ ಸಿವಿಕ್ ಸೆನ್ಸ್ನೇ ಮರ್ತ್ಬಿಟ್ಟವೆ ಇವೆಲ್ಲ ನೋಡ್ತಿದ್ ನನಗೆ ನೆಕ್ಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಈ ಬೋಟ್ ಹತ್ತಿ ಜನ ಎಲ್ಲ ಬಹಳನೇ ಎಂಜಾಯ್ ಮಾಡ್ತಿದ್ರು. ನೆಕ್ಸ್ಟ್ ನಾನು ಈ ಬೋಟಲ್ಲಿ ಹೋಗಿ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಬೋಟಲ್ಲಿ ಹೋಗೋಕ್ಕೂ ಮುಂಚೆ ಈ ನೀರಲ್ಲಿ ಇಳಿದು ಆಟ ಆಡೋಣ ಅಂತ ಅನ್ಕೊಂಡು ಇನ್ನೇನು ಇಳಿಬೇಕು ಅಷ್ಟ್ರಲ್ಲಿ ಅಲ್ಲಿ ಇದ್ದಿದ್ದ ಗಾರ್ಡ್ ಬಂದು ಸಾರಿ ಸಮುದ್ರಕ್ಕೆ ಇಳಿಬೇಡಿ, ಇದೇ ಸಮುದ್ರಕ್ಕೆ ಕ್ಯಾಲಿಕಟ್ನ ಕೊಳಚೆ ನೀರನ್ನ ಬಿಡ್ತಾರೆ ಅಂತ ಹೇಳ್ಬಿಟ್ಟ. ಅವನದ್ ಯಾಕಂಗನ್ನೋ ಗೊತ್ತಿಲ್ಲ, ಸಮುದ್ರಕ್ಕೆ ಇಳಿಯೋದಕ್ಕೆ ಮನಸ್ಸೇ ಆಗ್ಲಿಲ್ಲ. ಬೇರೆಯವರೆಲ್ಲ ಇಳ್ದವ್ರಲ್ಲ ಅಂತಂದೆ. ಸಾರ್ ಅವರೆಲ್ಲ ಗೊತ್ತಿಲ್ಲದೆ ಇಳ್ದವ್ರೆ ಬಿಡಿ ಸಾರ್ ಅಂತ ಅಂದ್ಬಿಟ್ಟ. ಹೇಳದ್ ಹೇಳಿದ್ದೀನಿ, ಇಳಿಯೋದು ಇಳಿರಿ ಅಂತ ಅಂದ. ಅವನಿಷ್ಟು ಹೇಳಿದ್ಮೇಲೆ ಇನ್ನೇನು ಇಳಿಯೋದು ಅಂತ ಅಲ್ಲೇ ಸಮುದ್ರ ದಡದಲ್ಲಿ ನಿಂತ್ಕೊಂಡು ಅಲೆಗಳನ್ನ ನೋಡಿ ಎಂಜಾಯ್ ಮಾಡೋದಕ್ಕೆ ಶುರು ಮಾಡಿದೆ. ನಿಮ್ಗೆ ಲೈಫಲ್ಲಿ ಯಾರಿಗಾದ್ರೂ ತುಂಬಾನೇ ಸ್ಟ್ರೆಸ್ ಇದೆ ಅಂತ ಅನಿಸ್ತಾ ಇರುತ್ತೆ ನೋಡಿ, ಅವಾಗ ಸಮುದ್ರದ ಪಕ್ಕ ಒಬ್ಬರೇ ನಿಂತ್ಕೊಂಡು ಏನಾದ್ರೂ ಯೋಚನೆ ಮಾಡೋದಕ್ಕೆ ಶುರು ಮಾಡಿ. ಆ ನಿಮ್ ಸ್ಟ್ರೆಸ್ ಎಲ್ಲ ಹೆಂಗ್ ಕಡಿಮೆ ಆಗುತ್ತೆ ಗೊತ್ತಾ? ನಾನು ಇದನ್ನ ಪಾಂಡಿಚೇರಿ ಟ್ರೈ ಮಾಡಿದ್ದೆ. ಏನು ಮಾತಾಡದೆ ಒಬ್ನೇ ಸಮುದ್ರ ನೋಡ್ಕೊಂಡು ನಿಂತಿದ್ದೆ. ಮನಸ್ಸು ಪ್ರಶಾಂತವಾಗಿತ್ತು. ಟ್ರೈ ದಿಸ್ ಒನ್ಸ್, ಇಟ್ಸ್ ಎ ವೆರಿ ಗುಡ್ ಸ್ಟ್ರೆಸ್ ಬಸ್ಟರ್. ಸಮುದ್ರದ ಪಕ್ಕ ನಿಂತ್ಕೊಂಡು ನೀವು ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಥಾಟ್ಸ್ ಹೆಂಗ್ ಬರುತ್ತೆ ಗೊತ್ತಾ? ಕನ್ಸಿಡರ್ ದಿಸ್ ಸಮುದ್ರ ಈಸ್ ಯುವರ್ ಮೈಂಡ್, ದಿಸ್ ಓಷನ್ ವೇವ್ಸ್ ಆರ್ ಯುವರ್ ಥಾಟ್ಸ್. ಮೈಂಡ್ ಈಸ್ ಪ್ರೊಡ್ಯೂಸಿಂಗ್ ಸೋ ಮಚ್ ಆಫ್ ಥಾಟ್ಸ್ ಇನ್ ಎ ಸಿಂಗಲ್ ಸೆಕೆಂಡ್. Same way ocean is sending so much of waves in a single minute. Some of the waves hit the seashore with more energy. ಇವಾಗ ನಮ್ಮ ಬ್ರೈನಲ್ಲಿ ಯಾವುದೋ ಒಂದು ಥಾಟು ನಮ್ಮನ್ನ ಕಾಡ್ತಾ ಇರುತ್ತಲ್ಲ ಹಾಗೆ. Some of the waves won't come to seashore because of less energy. It's like some of the thoughts ನಮ್ಮ ಮೈಂಡಲ್ಲಿ ಬರ್ತಿರುತ್ತೆ ಹೋಗ್ತಿರುತ್ತೆ, ಅದೇನು ನಮ್ಗೆ ಅಫೆಕ್ಟ್ ಆಗ್ತಿರಲ್ಲ. ಹಿಂಗೆ ಸಮುದ್ರದ ಪಕ್ಕ ನಿಂತ್ಕೊಂಡ್ರೆ ಮೈಂಡಲ್ಲಿ ಒಳ್ಳೆ ಯೋಚನೆಗಳು ಬಂದು ಸ್ಟ್ರೆಸ್ ಕಡಿಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನಂತೂ ಈ ಸಮುದ್ರನ ಬ್ರೈನ್ಗೆ ಕಂಪೇರ್ ಮಾಡ್ಕೊಂಡು ತತ್ವಜ್ಞಾನಿ ಆಗ್ಬಿಟ್ಟೆ ಕಣ್ರಿ. ನಾನಿವಾಗ ಮಾತನ್ನ ಕಡಿಮೆ ಮಾಡ್ತೀನಿ, ನೀವು ಈ ಅಲೆಗಳನ್ನ ಎಂಜಾಯ್ ಮಾಡಿ. ನೆಕ್ಸ್ಟ್ ಈ ಕಡಲ ಕಿನಾರೆಯಲ್ಲಿ ಸಾಫ್ಟ್ವೇರ್ ಗೌಡ್ರು ಅಂತ ಬರ್ಕೊಂಡು ಆ ಅಲೆಗಳು ಬಂದು ಸಾಫ್ಟ್ವೇರ್ ಗೌಡ್ರನ್ನ ಟಚ್ ಮಾಡೋಗೋದನ್ನ ನೋಡ್ಕೊಂಡು ನಿಂತಿದ್ದೆ. ಇಟ್ಸ್ ಎ ವೆರಿ ಕ್ರೇಜಿ ಥಿಂಗ್. ಇಲ್ಲಿ ಅಲ್ಲಿದ್ದವ್ರು ಸ್ವಲ್ಪ ಜನ ಇದೇನಿದು ಅಂತ ಕೇಳಿದ್ರು. ಇದು ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಅಂತ ಅಂದೆ. ಅಲ್ಲೊಂದಿಬ್ರು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ರು. ಅವಾಗಲೇ ನಿಮ್ಗೆ ಹೇಳಿದೆ ನೋಡಿ, ಈ ಬೋಟಲ್ಲಿ ಹೋದ್ರೆ ತುಂಬಾನೇ ಕ್ರೇಜಿ ಆಗಿರುತ್ತೆ ಅಂತ. ನೋಡಿ ಆ ಬೋಟ್ ಡ್ರೈವರು ಏನ್ ಸಖತ್ತಾಗಿ ಎಂಜಾಯ್ ಮಾಡಿಸ್ತಾವನೆ ಅಲ್ಲಿರೋರ್ನ ಅಂತ. ಅಲ್ಲಿದ್ದಿದ್ದ ಬೋಟು ದಡಕ್ ಬರ್ತಿದ್ದಂಗೆ ನಾನು ಹೋಗಿ 250 ರೂಪೀಸ್ ಕೊಟ್ಟು ಟಿಕೆಟ್ ತಗೊಂಡ್ಬಂದೆ ಈ ಬೋಟಲ್ಲಿ ಹೋಗೋದಕ್ಕೆ. ನನಗೂ ಲೈಫ್ ಜಾಕೆಟ್ ಕೊಟ್ರು. ಮೊದಲೇ ನನಗೆ ನೀರಂದ್ರೆ ಭಯ. ಚಿಕ್ಕ ವಯಸ್ಸಲ್ಲಿ ಕೆರೆಗೆ ಮುಳುಗ್ಬಿಟ್ಟಿದ್ದೆ. ಅವಾಗಿಂದ ಯಾವುದೇ ನೀರಂದ್ರೂ ಭಯ ನನಗೆ. ಇರ್ಲಿ ಧೈರ್ಯ ಮಾಡ್ಕೊಂಡು ಹೋಗಿ ಬೋಟಲ್ಲಿ ಕೂತ್ಕೊಂಡೆ. ಸ್ಟಾರ್ಟ್ ಮಾಡಿದ್ರು ನೋಡಿ ಬೋಟ್ನ. ಈ ಡ್ರೈವರ್ ಅಂತೂ ಬೋಟ್ನ KSRTC ಬಸ್ ಓಡಿಸ್ದಂಗೆ ಓಡಿಸ್ತಿದ್ದ. ಹಂಗೆ ಸ್ಪೀಡಲ್ಲಿ ಹೋಗಿ ಮಲಗಿಸಿ ಎತ್ತವನು. ಮುಂದೆ ತೋರಿಸ್ತೀನಿ ನೋಡಿ ಆ ಕ್ರೇಜಿ ಆಟಗಳನ್ನ. ಯಾರೋ ಓಡ್ಸಾನ ಯಾರಿದ? ಓ ಅಲ್ಲೈತದು. ಓ
ನಾನು ಎಲ್ಲಿ ಓಡ್ಸೋನೆ ಕಾಣಿಸ್ತಿಲ್ವಲ್ಲ ಅಂತೀನಿ. ಅಲ್ಲಿ ನೋಡಿದ್ರೆ ಸ್ಟೇರಿಂಗ್ ಅಲ್ಲೇ ಐತೆ. ಇನ್ ಮುಂದಕ್ಕೆಲ್ಲ ಫುಲ್ಲು ಅರ್ಚಾಟ ಚೀರಾಟ ಹಂಗ್ ಓಡಿಸ್ತಾ. ಸಮುದ್ರದ ದಡದಿಂದ ಒಂದ್ 2-3 ಕಿಲೋಮೀಟರ್ ಮುಂದೆ ಬಂದು ನಿಲ್ಸೇ ಬಿಟ್ಟ ಬೋಟ್ನ. ಯಾಕಯ್ಯ ಅಂಬೋ ಅಂತ ಹಿಂಗ್ ನಿಲ್ಲಿಸ್ಬಿಟ್ಟಲ್ಲ ಅಂದ್ರೆ ಫೋಟೋ ತಕ್ಕಳ್ರಿ ಎಂದ. ಸುತ್ತ ಸಮುದ್ರದ ನೀರು, ದೂರದಲ್ಲಿ ಆಕಾಶ ಮತ್ತೆ ಸಮುದ್ರ ಎರಡು ಸೇರಿದವೇನೋ ಅನ್ನೋ ತರ ಕಾಣಿಸ್ತಿತ್ತು. ಅಲೆಗಳ ಹಾರ್ಬಟಕ್ಕೆ ಬೋಟ್ ಉಯ್ಲಾಡ್ತಿತ್ತು. ಅಲ್ಲಿ ಬಂದಿದ್ದ ಟೂರಿಸ್ಟ್ಗಳಿಗೆಲ್ಲ ಆ ಬೋಟ್ ಡ್ರೈವರೇ ಫೋಟೋಗಳನ್ನ ತೆಗೆದುಕೊಟ್ಟ. ಒಂದ್ 5-7 ನಿಮಿಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಸಿ ಮತ್ತೆ ದಡಕ್ಕೆ ಕರ್ಕೊಂಡ್ ಬಂದ. ಈ ಬೋಟಲ್ಲಿ ನೆಕ್ಸ್ಟ್ ಬ್ಯಾಚ್ ಹೋಗೋದಕ್ಕೆ ಜನ ರೆಡಿಯಾಗಿ ನಿಂತಿದ್ರು. ಬೋಟ್ಗೆ ರಿವರ್ಸ್ ಗೇರ್ ಹಾಕಿ ಇನ್ನೂ ನಮ್ಮನ್ನ ಹತ್ರಕ್ಕೆ ಬಿಟ್ಟ. ಹತ್ರಕ್ಕೆ ಹೋಗ್ತಿದ್ದಂಗೆ ನಮ್ಮನ್ನ ಇಳಿಸ್ಕೊಳ್ಳೋದಕ್ಕೆ ಇವರೆಲ್ಲ ಬಂದ್ರು. ನಮ್ಮನ್ನ ಇಳಿಸಿದಂತ ಬೋಟು ನೆಕ್ಸ್ಟ್ ಬ್ಯಾಚ್ ಜನನ ಕರ್ಕೊಂಡು ಹೊರಡ್ತು. ನಾವು ಸಮುದ್ರ ಅಂದ್ರಂತೂ ಎಕ್ಸೈಟ್ ಆಯ್ತೀವಿ. ಆ ಡ್ರೈವರು ಆ ಸಮುದ್ರನ ನೋಡಿ ನೋಡಿ ಬೇಜಾರಾಗೋಗಿರುತ್ತೆ. ಅವನಿಗೆ ಕೆಲಸ, ನಮಗೆ ಮೋಜು ಅಷ್ಟೇ. ಅಲ್ಲಿಂದ ಬಂದು ನಮಗೆ ಕೊಟ್ಟಿದ್ದ ಲೈಫ್ ಜಾಕೆಟ್ನ ವಾಪಸ್ ಕೊಟ್ಟು ಸಮುದ್ರನ ಒಂದ್ಸಲ ತಿರುಗಿ ನೋಡಿ ಬರುವಾಗ ಕಾಣಿಸಿದ್ದೆ ಈ ಅಂಗಡಿಗಳು. ಈ ಅಂಗಡಿಗಳಲ್ಲಿ ಡಬ್ದಲ್ಲಿ ನೀರನ್ನ ಹಾಕಿ ಏನೇನೋ ಮಾರ್ತಾ ಇದ್ರು. ಅದೆಲ್ಲ ಏನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ನಡ್ಕೊಂಡ್ ಬರುವಾಗ ನನ್ನ ಕಣ್ಣಿಗೆ ಬಿದ್ದಿದ್ದೆ ಈ ನಾನ್ ವೆಜ್ ಮಾರ್ತಿದ್ ಶಾಪು. ಏನೋ ಕಪ್ಪೆ ಚಿಪ್ ಒಳಗಡೆ ಎಲ್ಲ ಏನೇನೋ ಮಾರ್ತಾ ಇದ್ರು. ನಾನಲ್ಲಿದ್ದು ಚಿಕ್ಕ ಮೊಟ್ಟೆನ ಟೇಸ್ಟ್ ಮಾಡಿದೆ. ಸೇಮ್ ನಮ್ಮ ಕೋಳಿ ಮೊಟ್ಟೆ ಇರೋ ಥರನೇ ಟೇಸ್ಟ್ ಇತ್ತು. ಅಲ್ಲಿಂದ ಹೊರಟು ಸೀದಾ ನಾನು ಬಂದಿದ್ದೆ Airbnb ಬುಕ್ ಮಾಡಿದಂಥ ರೂಮ್ಗೆ. ಇದೊಂದು ಸೂಪರ್ ಆಗಿರೋ ವಿಲ್ಲ. ಕೆಳಗಡೆ ಓನರ್ ಇರೋದಕ್ಕೆ ಮಾಡ್ಕೊಂಡವ್ರೆ, ಮೇಲ್ಗಡೆದನ್ನ ರೆಂಟ್ ಕೊಡ್ತಾರೆ. ಈ ಥರ ಟೂರಿಸ್ಟ್ ಪ್ಲೇಸಲ್ಲಿ ಮನೆ ಇದ್ಬಿಟ್ರೆ ಇದೊಂದು ಅಡ್ವಾಂಟೇಜ್ ನೋಡಿ. ಈ ವಿಲ್ಲಾದಲ್ಲೇ ಪೂಲ್ ಕೂಡ ಇದೆ. ಬೀಚಲ್ಲಿ ಬಿದ್ದು ಬಂದ್ಬೇಕಾದ್ರೆ ಇಲ್ಲಿ ಸ್ವಿಮ್ ಮಾಡ್ಬೋದು. ಹೊರಗಡೆ ನಿಂತ್ಕೊಂಡು ಕುಕ್ ಮಾಡೋದಕ್ಕೆ ಜಾಗ ಎಲ್ಲ ಇಟ್ಟಿದ್ದಾರೆ. ಕುಕ್ ಮಾಡ್ಕೊಂತೀವಿ ಅಂದರೆ ಮಾಡ್ಕೊಬೋದು. ನೋಡಿ ತೆಂಗಿನಕಾಯಿಗಳು ಮನೆ ಮೇಲೆ ಬೀಳಬಾರ್ದು ಅಂತ ಯಾವ ರೀತಿ ಐಡಿಯಾ ಮಾಡೋರೆ ಅಂತ ನೆಟ್ ಕಟ್ಬಿಟ್ಟು. ನೋಡಿ ರೂಮ್ ತೋರಿಸ್ತೀನಿ. ಈ ರೂಮ್ಗೆ 6,500 ತಗೊಂಡ್ರು 4 ಜನಕ್ಕೆ. ಈ ವಿಲ್ಲನ Airbnb ಬುಕ್ ಮಾಡಿದ್ರೆ 9,500. ಸೇಮ್ ವಿಲ್ಲನ ಗೂಗಲ್ ಮಾಡಿ ಓನರ್ ನಂಬರ್ ತಗೊಂಡು ಬುಕ್ ಮಾಡಿದ್ರೆ 6,500 ಒಪ್ಕೊಂಡ್ರು. ಯಾರಾದ್ರೂ ಕ್ಯಾಲಿಕಟ್ಗೆ ಹೋಗೋರು ಇದ್ರೆ ಹೇಳಿ, ನಂಬರ್ ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿಂದ ತಿಂಡಿ ತಿನ್ನೋದಕ್ಕೆ ನಾನು ಬಂದಿದ್ದೆ ಈ ಸೋಪಾನಮ್ ಅನ್ನೋ ರೆಸ್ಟೋರೆಂಟ್ಗೆ. ಈ ಹೋಟೆಲ್ ಕ್ಯಾಲಿಕಟ್ಗೆ ಫುಲ್ಲು ಫೇಮಸ್ ಅಂತೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಈ ಹೋಟೆಲ್ಗೆ ಫೇಮಸ್ ಆದಂಥ ಬೆಣ್ಣೆ ದೋಸೆ ತಗೊಂಡು ಅದ್ರ ಜೊತೆಗೆ ಟೀ ಕುಡ್ದೆ, ಮಸ್ತಾಗಿತ್ತಪ್ಪ. ನೆಕ್ಸ್ಟ್ ಅಲ್ಲಿಂದ ಕುಮಾರಿ ಬನಾನಾ ಚಿಪ್ಸ್ ಅನ್ನೋದು ಕ್ಯಾಲಿಕಟ್ಗೆ ಫೇಮಸ್ ಅಂತೆ. ಮನೆಗೆ ಇಲ್ಲಿಂದ ಚಿಪ್ಸ್ ತಗೊಂಡು ಹೋಗೋಣ ಅಂತ ಬಂದೆ. ಹಾಗೆ ಬನಾನಾ ಚಿಪ್ಸ್ನ ಇಲ್ಲಿ ಹೆಂಗ್ ಮಾಡ್ತಾರೆ ಅಂತ ನೋಡ್ತಾ ಇದ್ದೀನಿ. ಬಾಳೆಕಾಯಿ ಸಿಪ್ಪೆ ತೆಗೆದು ಆ ಬಕೆಟ್ಗೆ ಹಾಕ್ತಾರೆ. ಬಾಳೆಕಾಯಿನ ರೌಂಡಾಗಿ ಕಟ್ ಮಾಡಿ ಇಲ್ಲಿ ತೊಳಿತಾರೆ ನೀರಲ್ಲಿ. ನೆಕ್ಸ್ಟ್ ಕುದೀತಾ ಇರೋ ಎಣ್ಣೆಗೆ ಈ ಬಾಳೆಕಾಯಿ ಹಾಕ್ತಾರೆ. ಚಿಪ್ಸ್ ರೆಡಿ ಆದಮೇಲೆ ಇಲ್ಲಿ ಮಾರ್ತಾರೆ. ಕ್ಯಾಲಿಕಟ್ಟಲ್ಲಿ ಬೇಜಾನ್ ಫ್ಯಾನ್ಸ್ ಅವ್ರೆ ಈ ಚಿಪ್ಸ್ಗೆ. ಬಂದು ತಗೋತಾನೆ ಇದ್ರು. ನೆಕ್ಸ್ಟ್ ಅಲ್ಲಿಂದ ನಾನು ಬಂದಿದ್ದೆ ಈ ಲಸ್ಸಿ ಶಾಪ್ಗೆ. ಏನು ಲಸ್ಸಿ ಕುಡಿಯೋದಕ್ಕೆ ಜನ ಮುತ್ಕೊಂಡವ್ರೆ. ಇದು ಕೂಡ ಕ್ಯಾಲಿಕಟ್ಗೆ ಫೇಮಸ್ ಆದಂಥ ಲಸ್ಸಿ ಶಾಪ್ ಅಂತೆ. ಅದೇನೋ ಒಂದು ಲಿಕ್ವಿಡ್ ಹಾಕಿದ್ರು, ಅದಾದ್ಮೇಲೆ ಒಡೆದು ಐಸ್ ಹಾಕಿದ್ರು, ಆಮೇಲೆ ಎಲ್ಲ ಗ್ಲಾಸ್ಗೂ ಹಾಲು ಹಾಕಿದ್ರು. ಚೆನ್ನಾಗಿ ಕಲ್ಕಿ ಮಿಲ್ಕ್ ಸರ್ಬತ್ ಅಂತ ಕೊಟ್ರಪ್ಪ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ನೆಕ್ಸ್ಟ್ ಕ್ಯಾಲಿಕಟ್ಟಲ್ಲಿ ಏನು ಟ್ರೈ ಮಾಡೋಣ ಅಂತ ಹುಡುಕುವಾಗ ನಮ್ಮ ಕಣ್ಣಿಗೆ ಬಿದ್ದಿದೆ ಈ ಪ್ಯಾರಾಗಾನ್. ನಮ್ಮ ಬೆಂಗಳೂರಲ್ಲಿ ಪ್ಯಾರಾಗಾನ್ ಅಂದರೆ ಹವಾಯಿ ಚಪ್ಪಲ್ಲು. ಈ ಕ್ಯಾಲಿಕಟ್ಟಲ್ಲಿ ಪ್ಯಾರಾಗಾನ್ ರೆಸ್ಟೋರೆಂಟ್ ಅಂದರೆ ಫೇಮಸ್ ಫಾರ್ ಬಿರಿಯಾನಿ. ಅದರಲ್ಲೂ ಮಟನ್ ಬಿರಿಯಾನಿ ಕೊಟ್ಟ ಏನು ಸಖತ್ತಾಗಿತ್ತು ಅಂತೀರಾ. ಕ್ಯಾಲಿಕಟ್ಟಲ್ಲಿ ಯಾವುದೇ ರೆಸ್ಟೋರೆಂಟ್ಗೆ ಹೋದ್ರು ನೀರು ಒಂಥರ ರೆಡ್ ಕಲರ್ ಇರುತ್ತೆ. ಅದು ಯಾವುದೋ ಬೇರೆ ಹಾಕ್ಬಿಟ್ಟು ಬಿಸಿನೀರು ಕಾಯಿಸ್ತಾರಂತೆ. ಆದರೂ ಈ ಕೇರಳ ಸ್ಟೇಟಲ್ಲಿ ವೆಹಿಕಲ್ ಓಡಿಸೋದು ಮಾತ್ರ ಭಾಳನೇ ಕಷ್ಟ ಗುರು. ಆ ಬಸ್ಗಳಂತೂ ಮೈ ಮೇಲೆ ಬಂದ್ಬಿಡ್ತವೆ. ಕ್ಯಾಲಿಕಟ್ ಒಂಥರ ಮೈಸೂರು ಥರ ಕ್ಲೀನಾಗಿರೋವಂಥ ಸಿಟಿ. ರೋಡೆಲ್ಲ ಅಚ್ಚುಕಟ್ಟಾಗಿ ಇಟ್ಕೊಂಡವ್ರೆ. ಸಮುದ್ರದ ಪಕ್ಕಕ್ಕೆ ಬಂದಮೇಲೆ ನಾವು ಮೀನು ತಿಂದೇ ಇರೋಕ್ಕಾಗತ್ತಾ? ಅದಕ್ಕೆ ನೆಕ್ಸ್ಟ್ ನಾನು ಟ್ರೈ ಮಾಡಿದ್ದೆ ಈ ಮೀನು ಊಟ. ಅವನು ಮಾತಾಡೋ ಮಲಯಾಳಂ ಭಾಷೆಗೂ ನಾನು ಮಾತಾಡೋ ಕನ್ನಡಕ್ಕೂ ಒಂದಕ್ಕೊಂದು ಮ್ಯಾಚೇ ಆಗಲಿಲ್ಲ. ಯಾವ್ಯಾವ ಫಿಶ್ ಕೊಟ್ಟನೋ ಎಲ್ಲಾನು ಬಡ್ದು ಬಾಯಿಗೆ ಹಾಕೊಂಡೆ. ಹಾಗೆ ಬರ್ತಾ ಈ EMS ಕ್ರಿಕೆಟ್ ಸ್ಟೇಡಿಯಂ ನೋಡಿಕೊಂಡು ಅಲ್ಲಿಂದ ವಾಯ್ನಾಡ್ ನೇಚರ್ ವ್ಯೂನ ಎಂಜಾಯ್ ಮಾಡ್ಕೊಂಡು ಬೆಂಗಳೂರು ಕಡೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.